ಪ್ರಿಯ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹೆಮ್ಮೆಯ ಭಾರತ ದೇಶದ ಕುರಿತು ಕುತೂಹಲಕಾರಿಯಾದ ಹಾಗೂ ಉತ್ತಮ ಮಾಹಿತಿಯುಳ್ಳ ವಿಷಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಈ ವಿಡಿಯೋ ನಮ್ಮ ದೇಶದ ಕುರಿತು ಇನ್ನಷ್ಟು ಮಾಹಿತಿಯನ್ನು ತಿಳಿಯಲು ಸಹಕಾರಿಯಾಗಬಹುದು. ಇದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮೊದಲನೆಯ ಫ್ಯಾಕ್ಟ್, ಭಾರತ ಯಾವುದೇ ದೇಶದ ಮೇಲೆ ಆಕ್ರಮಣ ಮಾಡಿಲ್ಲ. ಹೌದು ಸ್ನೇಹಿತರೆ, ಭಾರತ ತನ್ನ ಇತಿಹಾಸದಲ್ಲಿ ಯಾವುದೇ ದೇಶದ ಮೇಲೆ ಆಕ್ರಮಣ ಮಾಡಿಲ್ಲ. ಕೇವಲ ನಮ್ಮ ರಾಜರು ನಮ್ಮ ಇತರೆ ಪ್ರದೇಶದ ರಾಜರ ಮೇಲೆ ದಂಡೆತ್ತಿ ದಾಳಿ ಮಾಡಿ ಆ ಪ್ರದೇಶವನ್ನು ವಶಪಡಿಸಿಕೊಂಡಿದ್ದಾರೆಯೇ ಹೊರತು ಅನ್ಯ ದೇಶಗಳ ಮೇಲೆ ಆಕ್ರಮಣ ಮಾಡಿಲ್ಲ. ಚದುರಂಗ ಅಥವಾ ಚೆಸ್ ಆಟ ಮೊದಲು ಹುಟ್ಟಿದ್ದು ನಮ್ಮ ದೇಶದಲ್ಲಿಯೇ. ಇಂದು ವಿಶ್ವ ಚೆಸ್ ಚಾಂಪಿಯನ್ಶಿಪ್ಗಳಲ್ಲಿ ನಮ್ಮ ಭಾರತದ ಯುವ ಕಣ್ಮಣಿಗಳು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಳ್ಳುವುದನ್ನು ನೀವೆಲ್ಲ ನೋಡಿಯೇ ಇರ್ತೀರ. ಈ ಆಟ ಅಷ್ಟೊಂದು ಜಗತ್ತಿನಾದ್ಯಂತ ಪ್ರಸಿದ್ಧವಾಗಿದ್ದು ಇದು ಮೊದಲು ಹುಟ್ಟಿಕೊಂಡಿದ್ದು ನಮ್ಮ ಭಾರತದಲ್ಲಿಯೇ ಎಂಬುದು ಹೆಮ್ಮೆಯ ವಿಷಯ. ವಿಶ್ವದಲ್ಲಿಯೇ ಅತಿ ದೊಡ್ಡ ಅಂಚೆ ಜಾಲವನ್ನು ಹೊಂದಿದ ರಾಷ್ಟ್ರ. ಪುರಾತನ ಕಾಲದಿಂದಲೂ ಪಾರಿವಾಳಗಳ ಮೂಲಕ ಪತ್ರ ವ್ಯವಹಾರ ನಡೆಸುತ್ತಿದ್ದ ನಮ್ಮ ಹಿರಿಯರು ಪತ್ರ ವ್ಯವಹಾರವನ್ನು ನಮ್ಮ ಪೀಳಿಗೆಗೆ ನೀಡಿದ ಅತ್ಯುತ್ತಮ ಉಡುಗೊರೆಯೇ ಸರಿ. ಹೇಳಿಕೊಳ್ಳಲಾಗದ ಹಲವಾರು ವಿಷಯಗಳು, ವಿಚಾರಗಳನ್ನು ಪತ್ರದ ಮೂಲಕ ಮತ್ತು ಪುಸ್ತಕ ಬರವಣಿಗೆಯ ಮೂಲಕ ಪ್ರಕಟಿಸುತ್ತವೆ. ಅಂತಹ ಅಂಚೆ ಜಾಲವನ್ನು ಭಾರತ 1.5 ಲಕ್ಷಕ್ಕೂ ಹೆಚ್ಚು ಅಂಚೆ ಕಚೇರಿಗಳನ್ನು ಹೊಂದುವ ಮೂಲಕ ವಿಶ್ವದಲ್ಲಿಯೇ ಅತಿ ಹೆಚ್ಚು ಅಂಚೆ ಜಾಲವನ್ನು ಹೊಂದಿದ ರಾಷ್ಟ್ರವಾಗಿದೆ. ಅಂದಾಗೆ ನೀವು ಯಾವತ್ತಾದರೂ ಪತ್ರ ಬರೆದು ಅಂಚೆಗೆ ಹಾಕಿದ್ದೀರಾ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮಹಾಕುಂಭಮೇಳವು ಬಾಹ್ಯಾಕಾಶದಿಂದಲೂ ಗೋಚರಿಸುತ್ತದೆ. ಇತ್ತೀಚೆಗೆ 2025ರಲ್ಲಿ ನಡೆದ ಮಹಾಕುಂಭಮೇಳವನ್ನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಉಪಗ್ರಹಗಳು ಮತ್ತು ಗಗನಯಾತ್ರಿಗಳು ಸೆರೆ ಹಿಡಿದ ಬೃಹತ್ ಪ್ರಜ್ವಲಿಸುವ ಚಿತ್ರವನ್ನು ಸೆರೆ ಹಿಡಿದಿದ್ದಾರೆ. ಕುಂಭಮೇಳವು ತನ್ನ ಅಗಾಧ ಪ್ರಮಾಣದ ಪ್ರಸಿದ್ಧಿಯಿಂದಾಗಿ ಅಲ್ಲಿ ಸೇರಿದ ಲಕ್ಷಾಂತರ ಭಕ್ತರು ಮತ್ತು ಯಾತ್ರಿಕರ ಕಾರಣದಿಂದಾಗಿ ವಿಶೇಷವಾಗಿ ಗಂಗಾ ನದಿಯ ಉದ್ದಕ್ಕೂ ರಾತ್ರಿಯಲ್ಲಿ ವಿಶಾಲವಾದ ಸಭೆಯ ದೀಪಗಳು ಕಕ್ಷೆಯಿಂದ ಕಾಣುವಷ್ಟು ಪ್ರಕಾಶಮಾನವಾಗಿವೆ. ಅಲ್ಲದೆ ಇದು ವಿಶ್ವದ ಅತಿದೊಡ್ಡ ಮಾನವ ಸಭೆಯನ್ನು ಪ್ರದರ್ಶಿಸಿತ್ತು. ವಿಶ್ವದಲ್ಲಿಯೇ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ದೇಶ ನಮ್ಮ ಭಾರತ. ಜಾಗತಿಕವಾಗಿ ಅತಿ ದೊಡ್ಡ ಹಾಲು ಉತ್ಪಾದಕ ರಾಷ್ಟ್ರವಾಗಿದ್ದು ಅಮೆರಿಕ ಮತ್ತು ಚೀನಾಕ್ಕಿಂತಲೂ ಹೆಚ್ಚಿನ ಹಾಲನ್ನು ಉತ್ಪಾದಿಸಲಾಗುತ್ತದೆ. ಸೊನ್ನೆಯನ್ನು ಪರಿಚಯಿಸಿದ್ದು ನಮ್ಮ ಭಾರತ. ಜಗತ್ತಿಗೆ ಶೂನ್ಯ ಅಥವಾ ಸೊನ್ನೆಯ ಪರಿಕಲ್ಪನೆಯನ್ನು ನೀಡಿದ್ದು ಭಾರತೀಯ ಗಣಿತಜ್ಞ ಆರ್ಯಭಟ. ಅತಿ ಹೆಚ್ಚು ಸಸ್ಯಾಹಾರಿಗಳನ್ನು ಹೊಂದಿರುವ ದೇಶ. ಭಾರತೀಯರಲ್ಲಿ ಸುಮಾರು 30ರಿಂದ 40% ಜನರು ಸಸ್ಯಾಹಾರವನ್ನಷ್ಟೇ ಸೇವಿಸುತ್ತಾರೆ. ಈ ಮೂಲಕ ವಿಶ್ವದಲ್ಲಿಯೇ ಅತಿ ಹೆಚ್ಚಿನ ಸಸ್ಯಾಹಾರಿಗಳನ್ನು ನಮ್ಮ ದೇಶ ಹೊಂದಿದೆ. ಮೊದಲ ವಿಶ್ವವಿದ್ಯಾಲಯ ಭಾರತದಲ್ಲಿತ್ತು. ಸ್ನೇಹಿತರೆ, ನೀವೆಲ್ಲ ತಕ್ಷಶಿಲಾ ವಿಶ್ವವಿದ್ಯಾಲಯವನ್ನು ಕೇಳಿಯೇ ಇರ್ತೀರ. ಇದು ವಿಶ್ವದ ಮೊದಲ ವಿಶ್ವವಿದ್ಯಾಲಯವೆಂದು ಪರಿಗಣಿಸಲಾಗಿದೆ. ಜಗತ್ತಿನ ನಾನಾ ದೇಶಗಳಿಂದ ಇಲ್ಲಿಗೆ ಶಿಕ್ಷಣವನ್ನು ಪಡೆಯಲು ಬರುತ್ತಿದ್ದರು. ಪ್ರಸ್ತುತ ಇದು ಪಾಕಿಸ್ತಾನಕ್ಕೆ ಸೇರಿದೆ. ಭಾರತವು ವಿಶ್ವದಲ್ಲಿಯೇ ಅತ್ಯಂತ ತೇವವಾದ ಸ್ಥಳವಾಗಿದೆ. ಮೇಘಾಲಯದ ಮೌಸಿನ್ರಾಮ್ ಭೂಮಿಯ ಮೇಲೆ ಅತಿ ಹೆಚ್ಚು ಮಳೆಯನ್ನು ಪಡೆಯುವ ಸ್ಥಳವಾಗಿದ್ದು ಸದಾ ತೇವವನ್ನು ಹೊಂದಿರುತ್ತದೆ. ಅತಿ ದೊಡ್ಡ ಪ್ರಜಾಪ್ರಭುತ್ವವನ್ನು ಹೊಂದಿದೆ. ಭಾರತ ದೇಶ 900 ಮಿಲಿಯನ್ಗಿಂತಲೂ ಹೆಚ್ಚು ಮತದಾರರನ್ನು ಹೊಂದುವ ಮೂಲಕ ವಿಶ್ವದಲ್ಲಿಯೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಇದಾಗಿತ್ತು ಸ್ನೇಹಿತರೆ ನಮ್ಮ ಭಾರತ ದೇಶದ ಕುರಿತಾದ ಕೆಲವು ಇಂಟ್ರೆಸ್ಟಿಂಗ್ ಮಾಹಿತಿಗಳು. ಇದರಲ್ಲಿ ನಿಮಗೆ ಯಾವುದು ಮೊದಲು ಗೊತ್ತಿತ್ತು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನೂ ಹೆಚ್ಚಿನ ಉಪಯುಕ್ತ ವಿಷಯಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.